ನೋಡಿ ಎಷ್ಟು ಎಷ್ಟು ಚೆನ್ನಾಗಿ ನಿಂತವ ಪಾಪ. ನೀರಿಗೆ ಕಣ್ರಿ, ನೀರು ಕೊರತೆ. ವೆರಿ ನೈಸ್, ಸೂಪರ್. ಅಚ್ಚುಕಟ್ಟಾಗಿ ನೀರು ಕುಡ್ದು ಹೋಗ್ತವೆ. ನೋಡಿ, ಹೊಸ ಕ್ಯಾಮರಾದಿಂದ DJI Action 5 Pro ಹೊಸ ಕ್ಯಾಮರಾದಿಂದ ಈ ವಿಡಿಯೋನ ಶೇರ್ ಹಿಡಿತಾ ಇದ್ದೀನಿ. ಸೊ ನನ್ನ ಮೊದಲನೇ ಆಸೆ ಏನಪ್ಪ ಅಂದರೆ, ನಮ್ಮ ತಾಳುಬೆಟ್ಟದ ಒಡೆಯ ಸ್ವಾಮಿಯವರ ಸನ್ನಿಧಾನದಿಂದ ಈ ವಿಡಿಯೋಗಳನ್ನು ಸೆರೆ ಹಿಡಿಬೇಕು. ಯಾಕಂದರೆ ಇವತ್ತು ನಮ್ಮ ಫೇಸ್ಬುಕ್ ಪೇಜ್ ಇರ್ಬೋದು, ನಮ್ಮ ಯೂಟ್ಯೂಬ್ ಚಾನಲ್ ಇರ್ಬೋದು, ಈ ಎರಡು ಒಂದು ಹಂತಕ್ಕೆ ತಲುಪಲು ಬಹು ಮುಖ್ಯವಾದ ಕಾರಣ ಅಂದರೆ ಅದು ನಮ್ಮ ಸ್ವಾಮಿಯವರ ಸನ್ನಿಧಿ ಮಲೆ ಮಹದೇಶ್ವರ ಬೆಟ್ಟ. ಸೊ ಆ ಒಂದು ನಿಟ್ಟಿನಲ್ಲಿ DJI Action 5 Pro ಏನು ಈ ಒಂದು ಕ್ಯಾಮರಾದ ಮಹತ್ವವನ್ನು ಸೊ ಈ ಒಂದು ಸನ್ನಿಧಾನದಿಂದ ಪ್ರಾರಂಭ ಮಾಡ್ತಾ ಇದ್ದೀನಿ ಕಣ್ರಪ್ಪ. ನೋಡಿ ಯಾವ ರೀತಿ ಬರ್ತಾ ಇದೆ ಕ್ಯಾಮ್ರಾ. ಸೊ ಇದಕ್ಕೆ ಯಾವುದೇ ಥರದ ಮೈಕ್ ಕನೆಕ್ಟ್ ಮಾಡಿಲ್ಲ. ಸೊ ಅದರಲ್ಲಿರ್ತಕ್ಕಂಥ ಮೈಕನ್ನೇ ನಾನು ಬಳಸಿಕೊಂಡು ವಿಡಿಯೋ ಮಾಡ್ತಾಯಿದ್ದೀನಿ. ಎಷ್ಟರ ಮಟ್ಟಿಗೆ ಈ ಕ್ಯಾಮ್ರಾ ಏನು ವಾಯ್ಸ್ ಇರ್ಬೋದು, ರೆಕಾರ್ಡಿಂಗ್ ಇರ್ಬೋದು, ಸೊ ಈ ಒಂದು ಚಿತ್ರಣ ಎಲ್ಲವೂ ಚೆನ್ನಾಗಿದೆ ಅಂತಕ್ಕಂಥದ್ದನ್ನ ತಾವು ಮನದಟ್ಟು ಮಾಡಿಕೊಳ್ಳಬಹುದು. ಇಷ್ಟು ಹೇಳ್ತಾ ಇದ್ದೀನಿ. ತಾವು ಸಹ ತಮಗೂ ಏನಾದರೂ ಒಂದು ಉತ್ತಮವಾದ ಕ್ಯಾಮ್ರಾದ ಅವಶ್ಯಕತೆ ಇದ್ದರೆ ಸೊ ಈ ಒಂದು ಕ್ಯಾಮರಾದ ಗುಣಮಟ್ಟವನ್ನು ಪರಿಶೀಲಿಸಿ ತೆಗೆದುಕೊಳ್ಳಿ ಅಂತ ಒಂದು ಸಂದೇಶ ನೀಡ್ತಾ ಇದ್ದೀನಿ ಕಣ್ರಪ್ಪ, ಅಷ್ಟೇ. ಅರ್ಥ ಆಯ್ತಾ? ತಾಳುಬೆಟ್ಟದ ಒಡೆಯನ ದರ್ಶನ ಕಣ್ತುಂಬ್ಕೊಳ್ಳಿ. ತದನಂತರ ಮಲೆ ಮಹದೇಶ್ವರರ ನಡುಮಲೆ ಸನ್ನಿಧಿಯ ವಿಡಿಯೋ ವೀಕ್ಷಣೆಯನ್ನು ಅರ್ಪಣೆ ಮಾಡ್ತೀನಿ. ದಯಮಾಡಿ ನಿರೀಕ್ಷಿಸಿ. ತಾಳುಬೆಟ್ಟದ ತಿರುವಿನ ಒಂದು ವೀಕ್ಷಣೆಯನ್ನು ಅರ್ಪಣೆ ಮಾಡ್ತಾಯಿದ್ದೀನಿ ಕಣ್ರಪ್ಪ. ಯಾಕೆಂದರೆ ನಮ್ಮ ವಿಡಿಯೋಗಳು ಯಥೇಚ್ಛವಾಗಿ ಹೆಸರುವಾಸಿಯಾಗಲು ಈ ಒಂದು ತಾಳುಬೆಟ್ಟದ ತಿರುವುಗಳು ಹೆಚ್ಚಿನ ಮಹತ್ವವನ್ನು ವಹಿಸ್ತದೆ ಅಂತ ಹೇಳೋದಕ್ಕೆ ಬಯಸ್ತೀನಿ. ಯಾಕಂದರೆ ತಿರುವುಗಳಲ್ಲಿ ಹೆಚ್ಚಿನ ವಿಡಿಯೋಗಳನ್ನು ಪ್ರಸಾರ ಮಾಡಿ ವೀಕ್ಷಣೆಗಳು ಯಥೇಚ್ಛವಾಗಿ ಪಡೆಯೋದರಲ್ಲಿ ಯಶಸ್ವಿಯಾಗಿರ್ತೀನಿ. ಆದ್ದರಿಂದ ತಾಳುಬೆಟ್ಟದ ತಿರುವಿನ ಮಹತ್ವದ ಒಂದು ವಿಡಿಯೋನ ಅರ್ಪಣೆ ಮಾಡ್ತಾ ಇದ್ದೀನಿ. ಹೇಗಿದೆ ವ್ಯೂ? ವಾಟ್ ಆರ್ ಬ್ಯೂಟಿಫುಲ್ ಒಂದು ಸುಂದರವಾದ ವೀಕ್ಷಣೆ. ಇದುವೇ ಚಿರತೆ ಸ್ಪಾಟ್. ಹೆಂಗೆ ತಿರುಗತ್ತದಲ್ಲಪ್ಪ ಇದು. ಏನು ಅರ್ಥನೇ ಮಾಹಿತಿಲ್ಲ ಇದ್ರದ್ದು. ರೋಡೇ ವಿಚಿತ್ರವಾಗಿ ತಿರುಗತ್ತದೆ ಈ ಕ್ಯಾಮ್ರಾದಲ್ಲಿ. ನನ್ನ ಅಚ್ಚುಮೆಚ್ಚಿನ ತಾಣ ಆನೆತಲೆ ದಿಂಬದಲ್ಲಿ ಒಂದು ವಿಡಿಯೋ ಕ್ಲಿಪ್ಪನ್ನು ಸೆರೆ ಹಿಡಿತಾ ಇದ್ದೀನಿ. ಏಕೆಂದರೆ ನಮ್ಮ ವಿಡಿಯೋಗಳು ಹೆಚ್ಚು ಹೆಸರುವಾಸಿಯಾಗಲು ಈ ಆನೆತಲೆ ದಿಂಬವು ಸಹ ಕಾರಣವಾಗುತ್ತೆ. ಈ ಸ್ಥಳದಲ್ಲಿ ಒಂದು ಲಾರಿ ತಿರುಗುವ ಒಂದು ವಿಡಿಯೋ ಹಾಕಿರ್ತೇನೆ. ಸೊ ಆ ವಿಡಿಯೋ ಇಲ್ಲ ಅಂದ್ರೂ 1 ಬಿಲಿಯನ್ ವ್ಯೂಸ್ ಪಡೀತದೆ. ಎಷ್ಟು ಹೇಳಿ? ಮಿಲಿಯನ್ ಅಲ್ಲ, ಬಿಲಿಯನ್ ಅಂದರೆ ಕೋಟಿ. 1 ಕೋಟಿ ವ್ಯೂಸನ್ನು ಪಡ್ಕೊಳ್ತದೆ. ಕೋಟಿ ರೀಚ್ ಆಗುತ್ತೆ. ಅರ್ಥ ಆಯ್ತಾ? ಕೋಟಿ ಟು ಕೋಟಿ ಆ ರೀತಿಯ ವ್ಯೂವನ್ನು ಪಡೀತದೆ. ಸೊ ಅದಕ್ಕೋಸ್ಕರ ನಮ್ಮ ಈ DJI Action Pro ಕ್ಯಾಮರಾದ ಒಂದು ವೀಕ್ಷಣೆ ಯಾವ ರೀತಿ ಇದೆ ಅಂತಕ್ಕಂಥದ್ದನ್ನ ನಾವು ನಮ್ಮ ಒಂದು ಅನಿಸಿಕೆಯನ್ನು ತಿಳಿಸಿ ಅಂತ ಒಂದು ವಿಡಿಯೋ ದೃಶ್ಯವನ್ನು ಸೆರೆ ಹಿಡಿದಿರ್ತೇನೆ. ನೋಡಿ 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 ಹೇಗಿದೆ ದೃಶ್ಯ. ವೆರಿ ನೈಸ್.
ಇಲ್ಲೊಂದು ಬ್ಯೂಟಿಫುಲ್ ವ್ಯೂ ಸಿಗುತ್ತೆ ನೋಡಿ ಹೇಗಿದೆ. ಆಮೇಲೆ ಮಹದೇಶ್ವರರ ನಡುಮಲೆ ಸನ್ನಿಧಾನದ ಒಂದು ವಿಡಿಯೋನ ಅರ್ಪಣೆ ಮಾಡ್ತಾ ಇದ್ದೀನಿ. ಸ್ವಾಮಿಯವರ ಸನ್ನಿಧಾನದ ವಿಡಿಯೋ ನಮ್ಮ DJI ಆ್ಯಕ್ಷನ್ ಕ್ಯಾಮ್ರಾದಲ್ಲಿ ಯಾವ ರೀತಿ ಬರ್ತಾಯಿದೆ ಅಂತಕ್ಕಂಥದ್ದನ್ನ ತುಂಬ ವೀಕ್ಷಣೆ ಮಾಡಿ. ಸೊ ಇಲ್ಲಿ ಬಹುಮುಖ್ಯವಾಗಿ ನೋಡಿ ನೆರಳಿದೆ, ಅಂದರೆ ಬಿಸಿಲು ಹೊಟ್ಟೋಯ್ತು. ಬಿಸಿಲಿದ್ದಾಗ ಯಾವ ರೀತಿ ಬರ್ತಿತ್ತೋ ಗೊತ್ತಿಲ್ಲ, ಒಟ್ಟು ಆಪೋಸಿಟ್ ಬಿಸಿಲಿತ್ತು. ಸ್ವಾಮಿಯವರ ದರ್ಶನ ಕಣ್ತುಂಬಿಕೊಡ್ರಪ್ಪ. ಪವಾಡ ಪುಣ್ಯಕ್ಷೇತ್ರ ಆಮೇಲೆ ಮಹದೇಶ್ವರ ಬೆಟ್ಟದ ನಡುಮಲೆಯ ದರ್ಶನ ಒಂದು ಸುತ್ತೊಂದು ರೌಂಡ್ ಹೊಡೆದ್ಬಿಟ್ಟು ಸ್ವಾಮಿಯವರ ಒಂದು ಪ್ರದಕ್ಷಿಣೆ ಹಾಕಿ ದೇವಸ್ಥಾನದ ದರ್ಶನವನ್ನು ಅರ್ಪಣೆ ಮಾಡುತ್ತಾ ಇಲ್ಲಿ ಪುದೂರು ಅಂತ ಇದೆ ಸರ್, ಪುದೂರಲ್ಲ ಜನತಾ ಕಾಲೋನಿ ಅಂದ್ಬಿಟ್ಟು ನೋಡಿ, ಇಲ್ಲಿ ಕೆಳಗಡೆ ಹೋದ್ರೆ ಜನತಾ ಕಾಲೋನಿ ಇದೆ. ಸೊ ಅಲ್ಲಿ ಒಂದು ಮುನೀಶ್ವರ ಟೆಂಪಲ್ ಇದೆ ಅಂತೆ, ಅಲ್ಲಿಗೆ ಹೋಗ್ತೀನಿ. ಅಲ್ಲಿಯ ಒಂದಷ್ಟು ವೀಡಿಯೋನ ತೋರ್ಕೊಡ್ತೀನಿ. ಹೊಸ್ದಾಗಿ ಮಾಡಿರ್ತಕ್ಕಂಥದ್ದು ಮುನೀಶ್ವರ ನೋಡಿದ್ರೆ ಆಲ್ಮೋಸ್ಟ್ ಎಲ್ಲ ಮುಗಿದೋಯ್ತು. ತಿರುಪತಿ ಮಾದರಿಯ ದರ್ಶನದ ವ್ಯವಸ್ಥೆಗೆ ಇನ್ನೇನು ಕೆಲವೇ ದಿನಗಳಲ್ಲಿ ಚಾಲನೆ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಕಾದು ನೋಡೋಣ. ಓಹೋ, ನಮ್ಮ ದೇವಸ್ಥಾನದ ಆನೆ ದರ್ಶನ ಇಲ್ಲಿ ಹೊರವಲಯದಿಂದನೇ ಕಣ್ತುಂಬ್ಕೊಳ್ಳಿ. ಓಕೆ, ಕಾಣಿಸ್ತಾ ಇದೆ. ಓಕೆ, ನೆಕ್ಸ್ಟು ಇನ್ನೂ ತೇರಿನ ಉತ್ಸವ ಜರುಗುತ್ತಿಲ್ಲ. ಅಂದರೆ ಏನು ಈ ಒಂದು ರುದ್ರಾಕ್ಷಿ ವಾಹನ, ಬಸವಾಹನ, ಹುಲಿ ವಾಹನ ಇನ್ನೂ ಜರುಗ್ತಿಲ್ಲ. ಸೊ ತದನಂತರ ಇನ್ನು ಸ್ವಲ್ಪ ಆದಮೇಲೆ ಮತ್ತೊಂದು ವೀಡಿಯೋ ಅರ್ಪಣೆ ಮಾಡ್ತೀನಿ. ನನಗೆ ನೋಡ್ರಿ ಒಂದು ಹರಕೆ ಇದೆ, ಬಸವನ ಹೇಳಿಸ್ಬೇಕು ಅಂತ. ಇನ್ನೂ ಸಮಯ ಕೊಡ್ಬೇಕಲ್ಲ, ಸ್ವಾಮಿಯವರ ಸನ್ನಿಧಾನದಲ್ಲಿ ಬಸವನ ಹರಕೆ ಇದೆ, ತೀರಿಸ್ಬೇಕು. ಅವತ್ತೊಂದು ವೀಡಿಯೋ ಮಾಡಿ ಯಾಕೆ ಏನು ಅಂತಕ್ಕಂಥದ್ದು ನಾನು ಒಂದಷ್ಟು ಸ್ಪಷ್ಟೀಕರಣ ನೀಡ್ತೀನಿ. ಎಸ್, ಅಪ್ಪವ್ರ ಸನ್ನಿಧಿಯ ಒಂದು ರೌಂಡ್ ಸುತ್ತಬಿಟ್ಟೆ. ಸೊ ನೆಕ್ಸ್ಟು ನಾನು ಸಾಕಷ್ಟು ಪ್ರವಾಸಿ ತಾಣಗಳ ವೀಡಿಯೋನ ಅರ್ಪಣೆ ಮಾಡ್ತೀನಿ, ದಯವಿಟ್ಟು ನಿರೀಕ್ಷಿಸಿ.